ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾಕೆ ಹಿಂಗ್ ನೋಡ್ತಾ ಇದ್ಯಾ? ಯಾಕೋ ಗೊತ್ತಿಲ್ಲ ಪುಟ್ಟ, ನಿನ್ನ ತುಂಬಾ ದಿನ ಆದ್ಮೇಲೆ ನೋಡ್ತಿದ್ದೀನಿ ಅನ್ನೋ ಫೀಲ್ ಬರ್ತಾ ಇದೆ. ಯಾಕಂದ್ರೆ ನಾನು ಇಲ್ಲಿ ಇರ್ಲಿಲ್ವಲ್ಲ, ಅದಕ್ಕೆ. ಅಯ್ಯೋ, ಹಂಗೆಲ್ಲ ಹೇಳ್ಬೇಡ ಸುಬ್ಬಿ. ನೀನು ಇಲ್ಲೇ ಇದ್ಯಾ ಅಂತ ಸೀತಮ್ಮ ಅನ್ಕೊಂಡಿದ್ದಾಳೆ. ನೀನ್ ಇಲ್ಲಿರ್ಲಿಲ್ಲ ಅಂದ್ರೆ ಜೋಕ್ ಮಾಡ್ತೆ ಅಂತ ಹೇಳು. ನಾನು ಜೋಕ್ ಮಾಡಿದ್ದು. ನಾನು ಇಲ್ಲೇ ಇದ್ದೆ, ಎಲ್ಲೂ ಹೋಗಿರ್ಲಿಲ್ಲ. ಪುಟ, ನೀನ್ ಈ ತರ ಮಾತಾಡ್ತಿರ್ಲಿಲ್ಲ. ಯಾಕೆ ಈ ತರ ಮಾತಾಡ್ತಿದ್ಯಾ? ಎಲ್ಲಿಂದ ಕಲ್ತ್ಕೊಂಡೆ ಈ ತರ ಹೊಸ ತರ ಮಾತಾಡೋದು? ಸ್ಕೂಲಲ್ಲಿ ಫ್ರೆಂಡ್ಸ್ ಹಿಂಗೆ ಮಾತಾಡ್ತಾರೆ ಅಂತ ಹೇಳ್ಸುಬಿ. ಈ ಸ್ಕೂಲಲ್ಲಿ ನಮ್ಮ ಫ್ರೆಂಡ್ಸು ಹಿಂಗೆ ಮಾತಾಡೋದು ಸೀತಮ್ಮ. ಅದಕ್ಕೆ ನಾನು ಹಿಂಗೆ ಮಾತಾಡ್ತೀನಿ. ಯಾರಾದ್ರೂ ಹೊಸ ಫ್ರೆಂಡ್ಸ್ ಮಾಡ್ಕೊಂಡ್ಯಾ? ಅವ್ರ ಈ ತರ ಮಾತಾಡ್ತಾರಾ? ನಿನ್ ಹೊಸ ಫ್ರೆಂಡ್ಸ್ ಬಗ್ಗೆ ನನ್ನ ಹತ್ರ ಹೇಳಲೇ ಇಲ್ವಲ್ಲ ಸಿಹಿ ನೀನು? ಅದು ನನಗೂ ಮರ್ತೋಗಿತ್ತು ಹೇಳಕ್ಕೆ. ಈ ಸೀತಮ್ಮನ ಹತ್ರನೇ ಹೇಳಕ್ ಮರ್ತೋಗ್ಬಿಟ್ಯಾ ನೀನು? ಆದ್ರೆ ನಿಮ್ಮ ಅಪ್ಪನ ಹತ್ರ ಫಸ್ಟ್ ಹೋಗಿ ಹೇಳ್ತೀಯಲ್ಲ, ಕಳ್ಳಿ. ಇರು, ಡ್ರೆಸ್ ಚೇಂಜ್ ಮಾಡೋಣ. ಬ್ಯಾಡ, ಇದೇ ಚೆನ್ನಾಗೈತೆ. ನೋಡ್ ಸಿಹಿ, ನೀನ್ ನನ್ನ ಜೊತೆ ಸರಿಯಾಗಿ ಮಾತಾಡು. ಈ ತರ ಎಲ್ಲ ಮಾತಾಡಿದ್ರೆ ನಂಗೆ ಬೇರೆ ಯಾರು ಅನ್ಸತ್ತೆ ಕಣೆ. ಅದಕ್ಕೆ ಯಾಕೆ ಮುಖ ಚಿಕ್ಕದ್ ಮಾಡ್ಕೋತೀಯಾ? ಹೋಗ್ಲಿ ಬಿಡು, ಹೊಸ ಫ್ರಾಕ್ ತರ್ತೀನಿ ಇರು. ಏಯ್, ಅದು ನನ್ನ ಬಟ್ಟೆ, ನೀಟಾಗಿ ನೋಡ್ಕೋ. ಈಗ ಇದು ನನ್ನ ಬಟ್ಟೆ. ಅಯ್ಯೋ ದೊಡ್ಡ ನೀನು. ನಿಂದೆ ಬಟ್ಟೆ ಯಾಕೆ? ಸುಮ್ನೆ ಸುಮ್ನೆ ಹಂಗಂದೆ. ತಾಪೆ ನೀನು. ಏನೇ ನಿನ್ ಕೂದಲೆಲ್ಲ ಇಷ್ಟೊಂದು ಹೊರಟಾಗಿದೆ? ಎಣ್ಣೆ ಹಾಕೋದ್ರೆ ನನ್ನ ಮಾತೇ ಕೇಳಲ್ಲ ನೀನು. ನಿನ್ ಕೂದಲಿಗೆ ಬಾಚಂಗೆ ತಾಗ್ಸದೇ ಇಲ್ಲ. ಬ್ಲಡ್ ಸರ್ಕ್ಯುಲೇಷನ್ ಹೆಂಗಾಗತ್ತೆ ಹೇಳು? ಹಂಗಂದ್ರ? ಅಯ್ಯೋ ಶಿವ್ಗೆ ಇಂಗ್ಲಿಷ್ ಗೊತ್ತಿಲ್ವಲ್ಲ. ಕಳ್ಳಿ, ಬ್ಲಡ್ ಸರ್ಕ್ಯುಲೇಷನ್ ಅಂದ್ರೆ ಗೊತ್ತಿಲ್ವಾ ನಿನ್ಗೆ? ಅಂದ್ರೆ ರಕ್ತ ಸಂಚಾರ ಆಗೋದಿಲ್ಲ ಅಂತ. ದಿನಕ್ಕೆ 2 ಸಲ ತಲೆ ಬಾಚ್ಬೇಕು. ನಿನ್ಗೆ ಉದ್ದ ಕೂದಲು ಇದ್ದಿದ್ರೆ ಜಡೆ ಹಾಕಿ ಹೂವು ಮುಡಿಸ್ತಾ ಇದ್ದೆ. ಏನ್ ಮಾಡ್ತಿದ್ದೀರಾ? ಅದು ಯಾಕೆ ಒಳಗಿಡ್ತಾ ಇದ್ದೀರಾ? ಆಕ್ಚುಲಿ ಕೊಡಿ ಇಲ್ಲಿ. ಈ ಬೆಳ್ಳಿನ ಸಿಹಿ ಕೇಳ್ತಿರ್ತಾಳೆ ಆಟ ಆಡಕ್ಕೆ, ನೀವು ಒಳಗಿಡ್ತಾ ಇದ್ದೀರಲ್ಲ. ವಾವ್, ವಾಟ್ ಅ ಮಿರಾಕಲ್. ಸುಬ್ಬಿ ಬಂದ ತಕ್ಷಣ ಸೀತಾ ಸರಿ ಹೋಗ್ಬಿಟ್ರು. ಬೆಳ್ಳಿನ ಬೆಳ್ಳಿ ಅಂತಾನೆ ಅಡ್ರೆಸ್ ಮಾಡ್ತಾ ಇದ್ದಾರೆ. ನೀವು ಅಪ್ಪ ಮಗಳು ಯಾವಾಗ ಶಾಪಿಂಗ್ ಹೋಗಿದ್ರಿ? ನಂಗೆ ಹೇಳಲೇ ಇಲ್ಲ. ಆ ಸಿಹಿ ಅಂತೂ ಬಾಯ ಬಿಡಲ್ಲ ಗೊತ್ತಾ? ಮಗಳಿಗೆ ಕೊಡಿಸ್ಬೇಕು ಅಂತ ಅನಿಸ್ತು, ಅದಕ್ಕೆ ಕೊಡಿಸ್ದೆ. ತಪ್ಪೇನಿಲ್ಲಪ್ಪ. ನಿಮ್ಮಿಬ್ರು ಮಧ್ಯ ನಾನ್ ಬರ್ತಿದ್ದೀನಲ್ಲ, ನಂದೇ ತಪ್ಪು. ಓಹೋ, ಏನಿವತ್ತು ಮೇಡಮ್ ಅವರು ಒಂಥರ ಡಿಫ್ರೆಂಟ್ ಆಗಿ ಖುಷಿ ಖುಷಿಯಾಗಿ ಕಾಣ್ತಾ ಇದಾರೆ. ಅದೇನೋ ಹೇಳ್ತಾರಲ್ಲ ಮುಖದಲ್ಲಿ ಕಳೆ ಕಳಿಯಾಗಿ. ಕಳೆ ಕಳಿಯಲ್ಲ, ಅದು ಕಳಿಯಾಗಿರೋದು ಅಂತ. ಹಾ, ಅದೇ ಅದೇ ಅದೇ. ಏನ್ ವಿಷಯ? ಅದೇನೋ ಗೊತ್ತಿಲ್ಲ ರಾಮ್. ಇಷ್ಟು ದಿನ ಏನೋ ಕಳ್ಕೊಂಡಿದೀನಿ, ಏನೋ ನನ್ನಿಂದ ದೂರ ಆಗಿದೆ ಅಂತ ಅನಿಸ್ತಾ ಇತ್ತು. ಆದ್ರೆ ಇವತ್ತು ಎಲ್ಲ ಸರಿ ಹೋಗಿದೆ ಅಂತ ಅನಿಸ್ತಾ ಇದೆ. ನನಗೇನೋ ಸಿಕ್ಕಿದೆ ಅಂತ ಅನಿಸ್ತಾ ಇದೆ. ಮನ್ಸು ತುಂಬಾ ಹಗುರ ಆಗಿದೆ. ಇಷ್ಟು ದಿನ ತುಂಬಾ ತಲೆನೋವಿತ್ತು ರಾಮ್, ಈಗ ಇಲ್ವೇ ಇಲ್ಲ. ಅದೇನ್ ಮ್ಯಾಜಿಕ್ ಆಯ್ತು ನನಗೆ ಅರ್ಥ ಆಗ್ತಿಲ್ಲ.
ಥರ ಹಗ್ ಮಾಡ್ತೀರಾ? ನನ್ನ ಹೆಂಡತಿನ ಹಗ್ ಮಾಡ್ಬೇಕು ಅಂತ ಅನಿಸ್ತು, ಅದಕ್ಕೆ ಮಾಡ್ದೆ. ಮಾಡ್ಬಾರ್ದು. ಹಾಗಲ್ಲ, ಈ ಹಗ್ಗಲ್ಲಿ ಏನೋ ಒಂಥರ ಎಮೋಷ್ನಲ್ ಆಗಿ ಹಗ್ ಮಾಡ್ದಂಗಿತ್ತು, ಅದಕ್ಕೆ ಕೇಳಿದೆ. ನಿಮ್ಮನ್ನ ಹೀಗೆ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ಸೀತಾ. ಹೇಗೆ? ಏನು ಕೇಳ್ಬಿಡಿ, ಐ ಲವ್ ಯು ಅಷ್ಟೇ. ರಾಮ್, ನಿಮಗೆ ಏನೋ ಆಗಿದೆ. ನಿಮ್ಮ ಮೇಲೆ ಲವ್ ಮತ್ತೆ ಮತ್ತೆ ಆಗ್ತಾನೆ ಇರ್ತದೆ, ಏನು ಮಾಡೋದಕ್ಕ. ಐ ಲವ್ ಯು, 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 ಐ ಲವ್ ಯು. ಸಿಹಿ ಕೇಳಿಸ್ಕೊಂಡ್ರೆ ಕಷ್ಟ. ಇಡೀ ದಿನ ಇದ್ರ ಬಗ್ಗೆ ನಂಗೆ ರೇಗಿಸ್ತಾ ಇರ್ತಾಳೆ. ಕೇಳಿಸ್ಕೊಡ್ಲಿ ಬಿಡಿ. ಐ ಲವ್ ಯು ಸೀತಾ. ಇಲ್ಲಿ ಯಾಕೆ ಬಂದು ನಿಂತಿದ್ಯಾ? ಸುಮ್ಮನೆ ಯಾಕೆ ಬೇಜಾರು ಮಾಡ್ಕೊಂಡಿದ್ಯಾ? ನಿನ್ನ ಎಲ್ಲ ಕಡೆನೂ ಹುಡುಕ್ದೆ, ಗೊತ್ತೈತಾ? ಸಿಹಿ ಅಂತ ಕೂಗಿದ್ರೆ ಬರ್ತಿದ್ನಪ್ಪ. ಸಿಹಿ ಅಂತ ಕೂಗಿದ್ರೆ ಈ ಮನೆಯಲ್ಲಿ ಬೇರೆಯವ್ರಿಗೆ ಗೊತ್ತಾಗಲ್ವಾ? ನನ್ನ ಹೆಸರು ನಾನೇ ಕೂಗ್ತೇನಾ? ಬ್ರಿಲಿಯಂಟ್ ನೀನು. ಅದ್ಯಾ ಉಂಟು ಬಿಲಿಯಂಟ. ಬಿಲಿಯಂಟ್ ಅಲ್ಲ, ಬ್ರಿಲಿಯಂಟ್ ಅಂದ್ರೆ ಜಾಣೆ, ಬುದ್ಧಿವಂತೆ ಅಂತ. ಸರಿ ಸರಿ, ಈಗ ಹೇಳು, ನೀನ್ ಯಾಕೆ ಬೇಜಾರು ಮಾಡ್ಕೊಂಡಿದ್ಯಾ? ಅದಾ, ನೀನು ಮತ್ತೆ ಸೀತಮ್ಮ ಆಟ ಆಡೋವಾಗ ಸೀತಮ್ಮ ಖುಷಿ ಆಗಿದ್ ನೋಡಿ ನನಗೂ ಸಖತ್ ಖುಷಿ ಆಯ್ತು. ಆದ್ರೆ ಸೀತಮ್ಮನ ಜೊತೆ ನಾನು ಇಲ್ವಲ್ಲ ಅಂತ ಬೇಜಾರು ಆಯ್ತು. ನನಗೂ ಸೀತಮ್ಮನ ಜೊತೆ ಆಟ ಆಡ್ಬೇಕು, ಅವಳ ಜೊತೆ ಮಾತಾಡ್ಬೇಕು, ಅವಳನ್ನ ಹಗ್ ಮಾಡ್ಬೇಕು, ಕಿಸಿ ಕೊಡ್ಬೇಕು ಅಂತ ಆಸೆ ಆಗುತ್ತೆ. ಏನ್ ಹಾಗೆ ನೋಡ್ತಾ ಇದೀಯ? ಪಾಪ ನೀನು. ಈಗ ನಿನ್ನ ನೋಡಿದ್ರೆ ನಂಗೆ ಹೊಟ್ಟೆ ಕಿಚ್ಚಾಗುತ್ತೆ. ಹೌದಾ, ನೀನೇ ತಾನೇ ಕರೆದಿದ್ದು ಈ ಮನೆಗೆ ಬಾ ಅಂತ. ಹೌದು, ನನ್ ಖುಷಿನೂ ಆಗ್ತಾ ಇದೆ, ಬೇಜಾರು ಆಗ್ತಾ ಇದೆ. ಆಯ್ತಾಯ್ತು, ಬೇಜಾರು ಮಾಡ್ಕೋಬೇಡ. ಇನ್ ಮುಂದೆ ನಾನು ನೀನು ಒಂದೇ ಅಲ್ವಾ? ಅರೆ ಸುಬ್ಬಿ, ನೀನ್ ಯಾವಾಗ್ಲೂ ನನ್ನನ್ನು ಬೈತಿದ್ದೆ, ಇವತ್ತೇನು ಸ್ವೀಟ್ ಆಗಿ ಮಾತಾಡ್ತಿದ್ಯಾ? ಸುಮ್ಕೆಯ. ಏನ್ ಗೊತ್ತಾ, ನಾನು ಯಾವತ್ತೂ ಇಷ್ಟು ದೊಡ್ಡ ಮನೆಯಲ್ಲಿ ಇದ್ದೇ ಇಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.